ಗದಗ್ ರಸ್ತೆ ಸೈಂಟ್ ಪೀಟರ್ಸ್ ತೆಲುಗು ಮಾಧ್ಯಮ ಹೈಸ್ಕೂಲ್ ಅನ್ನ ನೆಲಸಮಗೊಳಿಸಲಾಗಿದ್ದು, ಈ ಬಗ್ಗೆ ಪರ ಮತ್ತು ವಿರೋಧ ವ್ಯಕ್ತವಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಇಂದು ಸೈಂಟ್ ಪೀಟರ್ ತೆಲುಗು ಮಾಧ್ಯಮ ಹೈಸ್ಕೂಲ್ನ ಆಡಳಿತ ಮಂಡಳಿ ಚರ್ಚ್ ಆಫ್ ಸೌತ್ ಇಂಡಿಯಾದ ಸಮಿತಿ ಸದಸ್ಯರು ಶಾಲೆಯನ್ನ ನೆಲಸಮಗೊಳಿಸಿದ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ಸೈಂಟ್ ಪೀಟರ್ ತೆಲುಗು ಮಾಧ್ಯಮ ಹೈಸ್ಕೂಲ್ 1956ರಲ್ಲಿ ಆರಂಭಗೊಂಡಿದೆ. ಇದು ಯಾವುದೇ ಸರ್ಕಾರಿ ಶಾಲೆಯಲ್ಲ, ಚರ್ಚ್ ಮಿಷನರಿ ಇದನ್ನ ನಡೆಸುತ್ತಿದೆ. ಇದೀಗ ಶಾಲೆಯ ಕಟ್ಟಡ ಶಿಥಿಲಾವಸ್ಥೆ ತಲುಪಿದ್ದು, ಹೀಗಾಗಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಅಪಾಯದಲ್ಲಿ ಪಾಠ ಪ್ರವಚನ ಮಾಡುವಂತಾಗಿತ್ತು. ಈ ದಿಶೆಯಲ್ಲಿ ಸಮಿತಿಯ ಸದಸ್ಯರು ಸಭೆ ನಡೆಸಿ ಶಾಲೆಯನ್ನ ನೆಲಸಮಗೊಳಿಸಿ ಹೈಸ್ಕೂಲ್ ಅನ್ನ ಸ್ಥಳಾಂತರ ಮಾಡಲು ತೀರ್ಮಾನ ಕೈಗೊಳ್ಳಲಾಗಿತ್ತು. ಅದರಂತೆ ಇದೀಗ ಶಾಲೆಯನ್ನ ಸೈಂಟ್ ಪೀಟರ್ ತೆಲುಗು ಪ್ರಾಥಮಿಕ ಶಾಲೆ ಮುಚ್ಚಿದ ಹಿನ್ನೆಲೆಯಲ್ಲಿ ಹೈಸ್ಕೂಲ್ ಅನ್ನ ಆ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ನಾವು ಕಾನೂನು ಪ್ರಕಾರವೇ ಶಾಲೆಯನ್ನ ಬಿಡಿಸಿದ್ದೇವೆ, ಇದರಲ್ಲಿ ಯಾವುದೇ ದುರುದ್ದೇಶವಿಲ್ಲ ಎಂದು ಶಾಲೆಯ ಸಮಿತಿಯ ಕಾರ್ಯದರ್ಶಿ ಏಶ್ಮಲ್ ಚೆನ್ನಯ್ಯ ತಿಳಿಸಿದ್ದಾರೆ. ಸೈಂಟ್ ಪೀಟರ್ ಚರ್ಚ್ನ ಪ್ರಾಧಿಗಳಾದಂತಹ ರೆವರೆಂಡ್ ಫಾದರ್ ನಿಲೋಸ್ಲಸ್ ಮಾತನಾಡಿ, ಈಗಾಗಲೇ ಶಾಲೆಯ ಶಿಥಿಲಾವಸ್ಥೆ ತಲುಪಿರುವ ಬಗ್ಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಟ್ಟಡವನ್ನು ನೆಲಸಮಗೊಳಿಸಲು ನೋಟಿಸ್ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಲೆಯ ಆಡಳಿತ ಮಂಡಳಿ ಕಾನೂನು ಪ್ರಕಾರ ಅನುಮತಿ ಪಡೆದು ಶಾಲೆಯನ್ನ ಸ್ಥಳಾಂತರ ಮಾಡಿ ಕಟ್ಟಡವನ್ನು ನೆಲಸಮಗೊಳಿಸಿದೆ ಎಂದಿದ್ದಾರೆ. The in charge of the entire premises campus and regarding the school as well as the demolition of St. Peter's English medium, the Telugu medium high school, just I wanted to bring few lines for your kind notice and consideration to the public as well as media and the authorities concerned. First of all, this property belongs to private property, belongs to Karnataka Northern Diocese, and the institution belongs to Basil Mission Higher Education Society, comes under private. So it is not a Sarkar Shala. The other day when I heard the slogan Beke Anyaya Anyaya Sarkar Shala Anyaya, it's not Sarkar Shala. It's purely missionary school, built by missionaries, contributed by missionaries, and funded by church. So exclusively it's a missionary church. And we have got all the permission from the management to demolish as well as to shift the school to the vacant RCC building. We have also got permission from TTPI as well as the BEO. And we have also requested our school teachers to shift. Then they happily received our request and they shifted. Everything went on well, and I don't know why some people are misleading and misguiding and misinterpreting the issue, and we want to bring it the awareness of the public as well as the society. Thank you. ಇದು ಗತ ಒಂದು ವೀಕ್ಲಿಂದ ಸರ್ಕಾರಿ ಶಾಲೆಯನ್ನು ಡೆಮಾಲಿಷ್ ಮಾಡಲಾಗಿದೆ, ಇದು ಅನ್ಯಾಯ ಅಕ್ರಮ ಅಂತೇಳಿ ಯಾರ್ಯಾರೋ ಮಾತಾಡಿದರು. ಹೌದಾ? ಇದು ಫಸ್ಟ್ ಆಫ್ ಆಲ್ ತಮ್ಮೆಲ್ಲರಿಗೆ ನಾನು ತಿಳಿಸೋದೇನೆಂದರೆ, ಇದು ಸರ್ಕಾರಿ ಶಾಲೆ ಅಲ್ಲ, ಇದು ಮ್ಯಾನೇಜ್ಮೆಂಟ್ ಸ್ಕೂಲು. ಇದು ಸೈಂಟ್ ಪೀಟರ್ಸ್ ಹೈಸ್ಕೂಲ್ ಅನ್ನೋದು ನಮ್ಮ ಕರ್ನಾಟಕ ನಾರ್ತನ್ ಡಯಸ್ ಅನ್ನೋ ಸಂಸ್ಥೆಗೆ ಸಂಬಂಧಪಟ್ಟ ಶಾಲೆ. ಇದು ಅಪ್ಲಿಕೇಶನ್ ಬಂದು ಬ್ಯಾಸಲ್ ಮಿಷನ್. ಹೌದಾ? ಸಂಬಳ ಸ್ಯಾಲ್ರೀಸ್ ಇದು ಏಡೆಡ್ ಸ್ಕೂಲ್ ಅಂತೇಳಿ ಅವರು ಸರ್ಕಾರದವರು ಅವರ ಸಂಬಳ ಕೊಡ್ತಾರೆ, ಸ್ಯಾಲ್ರಿ ಕೊಡ್ತಾರೆ ಅವ್ರಿಗೆ. ಅಷ್ಟು ಬಿಟ್ಟ ಸರ್ಕಾರಕ್ಕೆ ಇದಕ್ಕೇನು ಸಂಬಂಧ ಇಲ್ಲ. ಆಮೇಲೆ ಇದು 1956ನಲ್ಲಿ ಸ್ಟಾರ್ಟ್ ಮಾಡಿ ಕಟ್ಟಡ, ಈ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ 61ಗೆ ಮುಗಿಸಿದ್ರು. ಇಷ್ಟು ವರ್ಷಗಳ ಇದು ಲೋಡ್ ಬೇರಿಂಗ್ ಇದು. ಹೌದಾ? ಪಿಲ್ಲರ್ಸ್ ಇಲ್ಲ. ಇದು ನಾವೆಲ್ಲ ನೋಡಿದಾಗ ಅದು ಭಾಳ ದುಸ್ಥಿತಿ ಭಯಂಕರ ಇತ್ತು. ಅದು ಯಾವಾಗ ಕುಸಿದು ಹೋಗ್ತೈತೋ ಯಾರಿಗೂ ಗೊತ್ತಾಗೋದಿಲ್ಲ. ಅಂಥ ಸ್ಥಿತಿನಲ್ಲಿ ಮಕ್ಕಳನ್ನ ಇಟ್ಕೊಂಡಲ್ಲಿ ಟೀಚರ್ಸ್ನ ಇಟ್ಕೊಂಡು ಇದು ಚೆನ್ನಾಗಿ ಆಗೋದಿಲ್ಲ, ಇದು ಶಿಫ್ಟ್ ಮಾಡೋಣ ಅಂತೇಳಿ ಒಂದು ನಿರ್ಣಯ ತೊಗೊಂಡಿದ್ವಿ. ನಿರ್ಣಯ ತೊಗೊಂಡು ಇದು 4-5 ವರ್ಷ ಹಿಂಗೆ ಹೋಯಿತು. ಆದರೆ ನಾವು ಇಲ್ಲಿ ಕಮಿಟಿ ಏಕಾಏಕಿ ಒಂದು ಡೆಸಿಷನ್ ತೊಗೊಳ್ಳೋಕ್ಕೆ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ನಮ್ಮ ಹೈಕಮಾಂಡ್ ನಮ್ಮ ಬಿಷಪ್ ಅವ್ರಿಗೆ ನಾವು ಮಾತಾಡಿ ಅವ್ರಿಗೆ ಲೆಟರ್ಸ್ ಕೊಟ್ಟು ಈ ಥರ ಇದೆ ಅಂತೇಳಿ. ಆಮೇಲೆ ಕಾರ್ಪೊರೇಷನ್ ಅವ್ರಿಗೂ ಲೆಟರ್ ಕೊಟ್ಟಿವಿ, ಜೋನಲ್ ಆಫೀಸ್ ಜೋನಲ್ 6ಗೆ. ಅವರು ಬಂದು ಪರಿಶೀಲನೆ ಮಾಡಿ ಹೌದು ಈ ಬಿಲ್ಡಿಂಗ್ ಕುಸಿದು ಹೋಗ್ತೈತಿ ಅಂತೇಳಿ ಅವರು ಒಂದು ಲೆಟ್ರ್ ಕೊಟ್ಟಿದ್ದಾರೆ.
ಪಾಲಿಕೆ ಮಾಜಿ ಸದಸ್ಯೆ ಮಣಿಕುಂಟ್ಲ ಮಾತನಾಡಿ, ಶಾಲೆಯನ್ನ ನೆಲಸಮಗೊಳಿಸಿದ್ದನ್ನ ಕೆಲವರು ಉದ್ದೇಶಪೂರ್ವಕವಾಗಿ ರಾಜಕೀಯ ಮಾಡುತ್ತಿವೆ. ಸುಮ್ಮನೆ ಸರ್ಕಾರಿ ಶಾಲೆಯನ್ನ ಕಾನೂನು ಬಾಹಿರವಾಗಿ ಕೆಡವಲಾಗಿದೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ಇದು ತಪ್ಪು. ಶಾಲೆಯ ಆಡಳಿತ ಕಾನೂನು ಪ್ರಕಾರ ಶಾಲೆಯನ್ನ ನೆಲಸಮಗೊಳಿಸಿದೆ. ಯಾರು ಕೂಡ ಇದರಲ್ಲಿ ರಾಜಕೀಯ ಮಾಡಬಾರದು ಎಂದು ಮನವಿ ಮಾಡಿದ್ದಾರೆ. ನಾನು ಸುಧಾ ಮಣಿಕುಂಟ್ಲ ಅಂತ, ಎಕ್ಸ್ ಕಾರ್ಪೊರೇಟರ್ ಆಫ್ ವಾರ್ಡ್ ನಂಬರ್ 61. ಈಗಾಗಲೇ ಈ ಒಂದು ಸೆಂಟ್ ಪೀಟರ್ಸ್ ಶಾಲೆದ ಸೆಕ್ರೆಟ್ರಿ ಮತ್ತು ಪಾಸ್ಟರ್ ಅವರು ಏನಾಗಿದೆ ಅಂತ ಎಲ್ಲನೂ ಕೂಡ ತಿಳಿಸಿದ್ದಾರೆ. ಅದರ ಪ್ರಕಾರ ಅವರು ನನಗೆ ಫೋನ್ ಮಾಡಿದರು, ಅಕ್ಕ ಹಿಂಗಿದೆ ಪರಿಸ್ಥಿತಿ, ಬಿದ್ದರೆ ಪ್ರಾಬ್ಲಮ್ ಆಗುತ್ತೆ, ತಮಗೂ ಪ್ರಾಬ್ಲಮ್ ನಮಗೂ ಪ್ರಾಬ್ಲಮ್ ಅಂತ ಫೋನ್ ಮಾಡಿದಾಗ ನಾನೇನು ಮಾಡಿದೆ, ಜನರ ಹಿತದೃಷ್ಟಿಯನ್ನು ಮೈಂಡಲ್ಲಿ ಇಟ್ಕೊಂಡು ನಮ್ಮ ಕಾರ್ಪೊರೇಷನ್ JCPನ ತಂದು ನಾನು ಕ್ಲೀನ್ ಮಾಡ್ಸೋಕ್ಕೆ ಹೇಳಿದ್ದೀನಿ. ಅದರ ಸಂಬಂಧ ಇದು ಒಂದು ದೊಡ್ಡ ಗಲಾಟೆ, ಒಂದು ದೊಡ್ಡ ಇಶ್ಯೂ ಆಗಿದೆ. ಬಟ್ ಇಲ್ಲಿ ನೋಡಿದ್ರೆ ಕಾರ್ಪೊರೇಷನಿಂದನೇ 2022 ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ಶಿಥಿಲಗೊಂಡಿದೆ ಅಂಥೇಳಿ. ಬಿಕಾಸ್ ಇದು ಯಾವಾಗ ಆಗಿದೆ ಅಂತಂದರೆ ಮೋರ್ ದೆನ್ 50 years ಇರೋ ಒಂದು ಬಿಲ್ಡಿಂಗ್ಸನ್ನ ನೋಟಿಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಲಾಸ್ಟ್ ಟೈಮ್ ಎಲ್ಲ ಬಿಲ್ಡಿಂಗ್ಸ್ಗೆ ಕೊಟ್ಟಾಯಿತು. ಇದೇ ರೀತಿ ಎಲ್ಲರೂ ನಮ್ಮ ಕಡೆ ಬಂದಾಗ ಕೂಡ ನಾವು ಎಲ್ಲ ಕಡೆ ಹೋಗಿ ಪರ್ಮಿಷನ್ಸ್ ಕೂಡ ತೊಗೊಂಡಿದ್ವಿ. BO ಕಡೆ ಕೂಡ ನಾವು ಹೋದಾಗ ನಾವು ಕೇಳಿದ್ವಿ, ಹೀಗೆ ಪರ್ಮಿಷನ್ ಬೇಕು ನಮಗೆ ಡೆಮೊಲಿಷನ್. ಮೇಡಮ್ ಅದು ನಿಮ್ಮದು ಜಾಗ ಅಂದರೆ ನಮ್ದು ಅಂತಂದರೆ ನಮ್ಮ ಚರ್ಚ್ ಸೆಕ್ರೆಟ್ರಿ ಅವ್ರಿಗೆ ಹೇಳಿದರು, ನಿಮ್ಮ ಜಾಗ, ನೀವು ಯಾಕೆ ನಮ್ಮ ಕಡೆ ಬಂದಿದ್ದೀರಾ, ಯು ಓನ್ಲಿ ಹ್ಯಾವ್ ಟು ಶಿಫ್ಟ್. ಅಲ್ಲೇ 100 ಮೀಟರ್ಸಲ್ಲಿ ಒಂದು ಇನ್ನೂ ಚಿಕ್ಕ ಇದು ಪ್ರೈಮರಿ ಸ್ಕೂಲ್ ಇದೆಯಲ್ಲ, ಅದು ಆಲ್ರೆಡಿ ಕ್ಲೋಸ್ಡ್ ಆಗಿದೆ, ಅದರಲ್ಲಿ ನೀವು ಶಿಫ್ಟ್ ಮಾಡ್ಕೊಂಬಿಡಿ, ಇದು ನಾಟ್ ನೆಸೆಸರಿ ಅಂತ ಹೇಳಿದರು. ಆದರೂ ಕೂಡ ಲೆಟರ್ ಬೇಕು ಅಂತ ಅವ್ರ ಕಡೆಯೂ ಕೂಡ ಲೆಟರ್ ತೊಗೊಂಡಿದ್ದೀವಿ. ಈಗಾಗಲೇ ಏಕಾಏಕಿ ಅಂತ ಯಾವುದೂ ಆಗಿಲ್ಲ. ಇದು 2004 ಕೂಡ ಈ ಒಂದು ಜಾಗದಲ್ಲಿ ಆ ಚರ್ಚ್ದವರು ಒಂದು ಚರ್ಚ್ ಕಟ್ಟಲಿಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ 2004 ಮತ್ತು ಜನರೆಲ್ಲ ಕೂಡ ಇದರ ಬಗ್ಗೆ ಪ್ರೇಯರ್ ಮಾಡಿ 2024 November 5ಗೆ ಗುದ್ಲಿ ಪೂಜೆ ಕೂಡ ಆಗಿದೆ. ಆ ಗುದ್ಲಿ ಪೂಜೆ ಆದಾಗ ಕೂಡ ಯಾರೂ ಬಂದಿಲ್ಲ, ಕೇಳಿಲ್ಲ, ಎಲ್ಲರಿಗೂ ಗೊತ್ತಿದೆ ಇದು. ಆದರೆ ಯಾವುದೋ ಸುಮ್ಮನೆ ಒಂದು ಪೊಲಿಟಿಕಲ್ ಸಂಬಂಧ ಯಾವುದು ಅವ್ರಿಗೆ ಕಿರುಕುಳ ಆಯಿತು ಗೊತ್ತಿಲ್ಲ, ಈ ಒಂದು ದೊಡ್ಡ ಇಶ್ಯೂನ ಮಾಡ್ತಾಯಿದ್ದಾರೆ. ದಯವಿಟ್ಟು ಒಂದು ಒಳ್ಳೆ ಕಾರ್ಯ ಆಗ್ತಾಯಿದೆ, ಅದರ ಬಗ್ಗೆ ತಾವು ಪಬ್ಲಿಸಿಟಿ ಮಾಡ್ಕೊತ ಅದರ ಬಗ್ಗೆ ಇಲ್ಲಿಗಲ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊತ ನೋಡಿ. ನಾವಂತೂ 30 ವರ್ಷದಿಂದ ಇದೇ ಭಾಗಕ್ಕೆ ನಾವು ಬಡವರಿಗೋಸ್ಕರನೇ ನಾವು ಇದ್ದೀವಿ. ಬಡವರ ಒಂದು ಇದ್ದರೆ ಸ್ಕೂಲಲ್ಲಿ ಇದ್ದಾರೆ ಅಂತಂದರೆ ಬಡವರಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇರೋದು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.